ಅಯೋಮಯವಾಗಿದೆಯಲ್ಲ, ಅರ್ಥವೇ ಆಗುತ್ತಿಲ್ಲ. ಇದೇನು ಸತ್ಯವೋ ಸುಳ್ಳೋ, ನಿಜವೋ ಕನಸೋ ಎಂದು ಎಲ್ಲ ಗೊಂದಲಮಯವಾಗಿದೆ. ನಿನ್ನೆಯೆಲ್ಲ ಮಹಾರಾಜರು ಎಷ್ಟು ಸಂಭ್ರಮದಿಂದಿದ್ದರು, ಎಷ್ಟು ಉಲ್ಲಾಸದಿಂದಿದ್ದರು. ಮಗನ ಪಟ್ಟಾಭಿಷೇಕದ ಉತ್ಸಾಹದಲ್ಲಿ ಬೆಳಗಾಗುತ್ತಿದ್ದಂತೆ ತಾವೇ ಎಲ್ಲರಿಗಿಂತ ಮೊದಲು ಸಿದ್ಧರಾಗಿ ನನಗಾಗಿ ಕಾಯುತ್ತಿರುತ್ತಾರೆ ಎಂದುಕೊಂಡಿದ್ದೆ. ಆದರೆ ಈ ದಿನ ಅವರನ್ನು ಅಂತಃಪುರದಲ್ಲ, ಕೋಪಗೃಹದಲ್ಲಿ ಆ ಅವಸ್ಥೆಯಲ್ಲಿ ಕಂಡಾಗ ನನಗೆ ನನ್ನ ಕೈಕಾಲುಗಳೇ ನಡುಗುವಂತಾಗಿದೆ. ಬುದ್ಧಿಗೆ ಕತ್ತಲು ಕವಿದಂತಾಗಿದೆ. ಮಹಾರಾಜರು ಈ ಸ್ಥಿತಿ, ರಾಣಿ ಕೈಕೇಯಿ ಮಾತಾಡಿದ ರೀತಿ ಎಷ್ಟು ಭಯಂಕರವಾಗಿತ್ತು. ಏನೋ ಅಚಾತುರ್ಯದ ಆತಂಕದ ಸಂದರ್ಭವೆನಿಸುತ್ತಿದೆ. ಅಮಾತ್ಯರಿಗೆ ಪ್ರಣಾಮಗಳು. ಕ್ಷಮಿಸಿ, ನಿಮ್ಮನ್ನೆಲ್ಲ ಗಮನಿಸಲಿಲ್ಲ. ಎಲ್ಲರಿಗೂ ವಂದನೆಗಳು. ಶ್ರೀರಸ್ತು. ಇದೇನು ಅಮಾತ್ಯರೇ, ಈಗ ಕೆಲಸ ಇಲ್ಲದವರಂತೆ ಸುಮ್ಮನೆ ನಿಂತು ಬಿಟ್ಟರಲ್ಲ? ಹೌದು ಅಮಾತ್ಯರೇ, ಈ ವೇಳೆಯಲ್ಲಿ ನೀವು ಎಷ್ಟೊಂದು ಗಡಿಬಿಡಿಯಿಂದ ಇರಬೇಕಿತ್ತು. ಆದರೆ ಮಂತ್ರಿಗಳೇ, ಮಹಾರಾಜರು ಸಿದ್ಧರಾಗಿಲ್ಲವೇ? ಈ ವೇಳೆಗಾಗಲೇ ಪಟ್ಟಾಭಿಷೇಕದ ಶಾಸ್ತ್ರವಿಧಿಗಳು ಆರಂಭವಾಗಬೇಕಿತ್ತು. ನಡೆಯಿರಿ, ಮಹಾರಾಜರು ಸಿದ್ಧವಾಗಿ ಇರುವನು ನೋಡೋಣ. ಅಂದರೆ ಈ ಕೂಡಲೇ ಮಹಾರಾಜರನ್ನು ಕಾಣಬೇಕೆ? ಹೌದು ಅಮಾತ್ಯರೇ, ತಡವಾಗಿ ಬಿಡುತ್ತದೆ. ಮಹಾಮಂತ್ರಿಗಳೇ, ಪ್ರಭುಗಳು ಶಾಸ್ತ್ರ ವಿಧಿಗಳಿಗೆ ದೀಕ್ಷಾಬದ್ಧರಾಗುವ ಮೊದಲು ಸಾಮಂತ ಮಹಾರಾಜರಿಗೆ ಕೆಲವು ಕ್ಷಣ ದರ್ಶನ ಕೊಡುವಂತೆ ಹೇಳಬೇಕು. ಮಂತ್ರಿಗಳೇ, ತಮ್ಮ ಕೋರಿಕೆಯನ್ನು ಮಹಾರಾಜರಿಗೆ ತಿಳಿಸಲು ಯಾವ ಅಭ್ಯಂತರವೂ ಇಲ್ಲ. ಪುರೋಹಿತರ ಧಾವಂತವೂ ನನಗೆ ಅರ್ಥವಾಗುತ್ತದೆ. ಆದರೆ ಮಹಾರಾಜರ ಅಪ್ಪಣೆಯ ಮೇಲೆ ನಾನೊಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಅಲ್ಲಿಯವರೆಗೂ ತಾವೆಲ್ಲ ಸಾವಧಾನದಿಂದ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಸಮಯದ ನಂತರ ನಾನೇ ಸ್ವತಃ ಬಂದು ವಿಷಯವನ್ನು ತಿಳಿಸುತ್ತೇನೆ. ನನ್ನನ್ನು ಕ್ಷಮಿಸು. ಶ್ರೀರಾಮಚಂದ್ರನಿಗೆ 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 ಶ್ರೀರಾಮಚಂದ್ರನಿಗೆ. ಪ್ರೀತಿಯ ಪ್ರಜಾಜನಗಳೇ, ಸಾವಧಾನ. ಯುವರಾಜನಾಗುತ್ತಿರುವ ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಪ್ರೀತಿ ಆಧಾರಗಳನ್ನು ಕಂಡು ನನಗೆ ಆನಂದವಾಗುತ್ತಿದೆ. ಆದರೆ ಈಗ ಸ್ವಲ್ಪ ಸಮಯ ನಿಮ್ಮ ಜಯಘೋಷಗಳನ್ನು ನಿಲ್ಲಿಸಿ. ಮಹಾರಾಜರ ಆದೇಶದ ಮೇಲೆ ರಾಮಚಂದ್ರನನ್ನು ಈ ಕೂಡಲೇ ಅವರ ಬಳಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಸಂತೋಷ, ಸಂಭ್ರಮ, ಜಯಘೋಷಗಳನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಟುಕೊಳ್ಳಿ. ಆಗಲಿ ಮಂತ್ರಿಗಳ, ಪ್ರಭುಗಳ ಯುವರಾಜರ ಪಟ್ಟಾಭಿಷೇಕದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರರೊಂದಿಗೆ ಮಾತನಾಡಲು ಕರೆದಿರುವಂತೆ ಕಾಣುತ್ತದೆ. ನಮ್ಮದೇನೂ ಅಡ್ಡಿ ಇಲ್ಲ. ಯುವರಾಜರನ್ನು ನೀವು ಕರೆದುಕೊಂಡು ಹೋಗಿ. ಶ್ರೀರಾಮಚಂದ್ರನಿಗೆ 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 ಶ್ರೀರಾಮಚಂದ್ರನಿಗೆ.
ರಾಮಚಂದ್ರ, ನನಗೆ ಆಶ್ಚರ್ಯವಾಗುತ್ತಿದೆ. ಏನು ಕಾರಣ ಅಮಾತ್ಯರೇ? ಸೂರ್ಯೋದಯಕ್ಕೆ ಮುಂಚೆಯೇ ನಿದ್ರೆಯಿಂದ ಎಚ್ಚೆತ್ತು ಮಹಾಪ್ರಭುಗಳು ಸಿದ್ಧರಾಗಿರುತ್ತಾರೆ ಎಂದುಕೊಂಡಿದ್ದೆ. ಯುವರಾಜ್ಯಾಭಿಷೇಕದ ವಿಧಿವಿಧಾನಗಳನ್ನು ಸಂತೋಷದಿಂದ ಆರಂಭಿಸುತ್ತಾರೆ ಎಂದು ಭಾವಿಸಿದ್ದೆ. ನನ್ನನ್ನು ಕರೆಸಿ ಸಂಭ್ರಮದಿಂದ ಎಲ್ಲವೂ ಸಿದ್ಧವಾಗಿದೆಯೇ ಎಂದು ಕೇಳುತ್ತಾರೆ ಎಂದು ನಿರೀಕ್ಷಿಸಿದ್ದೆ. ಆದರೆ ಪ್ರಭುಗಳು ಸಿದ್ಧರಾಗಿರಲಿಲ್ಲ. ಅಂದರೆ ನಮ್ಮ ತಂದೆಯವರಿಗೆ ದೇಹಾಲಸ್ಯವಿಲ್ಲ ತಾನೆ? ಅದು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆದರೆ ಅವರು ತುಂಬ ಬಳಲಿದಂತೆ ಕಾಣಿಸುತ್ತಿದ್ದರು. ನನ್ನನ್ನು ಕರೆಸಿ ಕೂಡಲೇ ರಾಮಚಂದ್ರನನ್ನು ಕರೆದುಕೊಂಡು ಬಾ ಎಂದಷ್ಟೇ ಹೇಳಿದರು. ಬೇರಾವ ಮಾತನ್ನೂ ಆಡಲಿಲ್ಲ. ಏನು ಕಾರಣವಿರಬಹುದು? ತಂದೆಯವರು ಸರಿಯಾಗಿ ನಿದ್ರೆ ಮಾಡಿದರೋ ಇಲ್ಲವೋ? ನಿದ್ರೆ ಮಾಡದಿದ್ದರೂ ಹಾಗಾಗುತ್ತದೆ ರಾಮಚಂದ್ರ. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ, ಪ್ರಭುಗಳು ಕೈಕೇಯಿ ದೇವಿಯವರ ಅಂತಃಪುರದಲ್ಲಿರಲಿಲ್ಲ. ಅವರಿಬ್ಬರೂ ಕೋಪಗೃಹದಲ್ಲಿದ್ದರು. ಅವರನ್ನು ನಾನು ಕಂಡದ್ದು ಅಲ್ಲಿಯೇ. ಕೋಪಗೃಹದಲ್ಲಿ? ಇದು ನಿಜವಾಗಿಯೂ ವಿಚಿತ್ರವಾಗಿದೆಯಲ್ಲ. ಅಂತಃಪುರವನ್ನು ಬಿಟ್ಟು ಕೋಪಗೃಹದಲ್ಲಿರುವ ಅಗತ್ಯವೇನಿತ್ತು? ಅಮಾತ್ಯರೇ, ಅಲ್ಲಿ ಮಹಾರಾಜರೊಬ್ಬರೇ ಇದ್ದರೆ ಅಥವಾ ಮಹಾರಾಣಿ ಕೈಕೇಯಿಯವರು ಇದ್ದರೆ? ಅವರು ಅಲ್ಲಿಯೇ ಇದ್ದರು ಎಂದು ಹೇಳಿದನಲ್ಲ. ಬಹುಶಃ ಕಿರಿಯ ರಾಣಿಯವರು ಮೊದಲೇ ಅಲ್ಲಿದ್ದರು. ಪ್ರಭುಗಳು ನಂತರ ಅಲ್ಲಿಗೆ ಹೋಗಿರಬಹುದು. ಕೋಪಗೃಹಕ್ಕೆ ಹೋಗುವುದೆಂದರೆ ತಮ್ಮ ಕೋಪ ತಾಪಗಳನ್ನು ಪ್ರದರ್ಶಿಸಿ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳುವ ತಂತ್ರವಲ್ಲವೇ? ನಮ್ಮ ಕಿರಿಯ ಮಾತೆಯವರು ಅಂತಹ ತಂತ್ರಗಳಲ್ಲಿ ನಿಪುಣರು. ಅಂದರೆ ಯಾವುದೋ ಕೋರಿಕೆ ಈಡೇರಿಕೆಗೆಂದು ಕಿರಿಯ ರಾಣಿಯವರು ತಂತ್ರ ಮಾಡಿದ್ದಾರೆಂದು ಅರ್ಥವೇ? ಅಂತ ಕೋರಿಕೆ ಏನಿರಬಹುದು? ಅದರ ಬಗ್ಗೆ ಚಿಂತಿಸುವ ಸಮಯವಲ್ಲ. ತಂದೆಯವರ ಆಜ್ಞೆಯನ್ನು ಪಾಲಿಸುವ ಸಮಯ. ಅವರು ಹೇಗೆ ಇರಲಿ, ಎಲ್ಲೇ ಇರಲಿ, ಅವರನ್ನು ಕಾಣಬೇಕಾದದ್ದು ನನ್ನ ಕರ್ತವ್ಯ. ಮಂತ್ರಿವರ್ಯ, ಹೋಗೋಣ. ಸಹೋದರ, ತಂದೆಯವರು ಕೋಪಗೃಹದಲ್ಲಿರಲು ಏನು ಮಹತ್ವದ ಕಾರ್ಯವಿರಬೇಕು. ಅವರು ಆಲಸ್ಯದಿಂದ ಇದ್ದಾರೆ ಎಂದು ಕೇಳಿ ನನಗೆ ಅವರನ್ನು ನೋಡಬೇಕೆನಿಸುತ್ತಿದೆ. ನಾನು ನಿನ್ನೊಡನೆ ಬರುತ್ತೇನೆ. ಲಕ್ಷ್ಮಣ, ನಿನ್ನ ಅಪೇಕ್ಷೆಯನ್ನು ನಾನು ತಡೆಯಲಾರೆ. ನೀನು ನನ್ನೊಂದಿಗೆ ಬಾ. ಆದರೆ ತಂದೆಯವರು ನನ್ನೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದರೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡು. ಹಾಗೆಯೇ ಆಗಲಿ. ದೇವಿ, ನಾನು ತಂದೆಯವರನ್ನು ಕಾಣಲು ಹೋಗುತ್ತಿದ್ದೇನೆ. ನೀನು ಸಾಲಂಕೃತಳಾಗಿ ಸಿದ್ಧಳಾಗು. ಹಾಗೆಯೇ ಆಗಲಿ ಸ್ವಾಮಿ. ನನ್ನ ಸೋದರಿ ಊರ್ಮಿಳೆ ನನ್ನನ್ನು ಅಲಂಕರಿಸಲೆಂದೇ ಬಂದಿದ್ದಾಳೆ. ಅತ್ತಿಗೆಯನ್ನು ಅಲಂಕರಿಸಿ ನೀನು ಅಲಂಕಾರ ಮಾಡಿಕೊಂಡು ಸಿದ್ಧಳಾಗು. ಆಗಲಿ ಸ್ವಾಮಿ. ಚಿಂತೆ ಮಾಡಬೇಡ ಲಕ್ಷ್ಮಣ. ಊರ್ಮಿಳೆ ನನ್ನ ಅಲಂಕಾರ ಮಾಡಿದರೆ ನಾನೂ ಅವಳ ಅಲಂಕಾರ ಮಾಡುತ್ತೇನೆ. ಸಹೋದರಿ, ಅಲಂಕಾರ ಮಾಡಿಸಿಕೊಳ್ಳಲು ಸಿದ್ಧವೇ? ಮೊದಲು ನನ್ನಿಂದ ನಿನ್ನ ಅಲಂಕಾರ, ನಂತರ ನಿನ್ನಿಂದ ನನ್ನ ಅಲಂಕಾರ. ಬಾ. ಸುಮಿತ್ರೆ, ಏಕೆ ನನ್ನನ್ನು ಮೊದಲ ಬಾರಿಗೆ ನೋಡ್ತಿರುವ ಹಾಗೆ ನೋಡ್ತಿರುವೆಯಲ್ಲ? ಅದಕ್ಕೆ ಕಾರಣವಿದೆ ಅಕ್ಕ. ನಿನ್ನ ಮುಖದಲ್ಲಿ ಹಿಂದೆಂದೂ ಕಾಣದಂತಹ ಸೌಂದರ್ಯ, ಸಂತೋಷ, ಲಾಸ್ಯವಾಡುತ್ತಿದೆ. ಸದಾ ನಿನ್ನ ಮುಖವನ್ನೇ ನೋಡುತ್ತಿರಬೇಕು ಎನಿಸುತ್ತಿದೆ. ಸುಮಿತ್ರೆ, ನೀನು ನನ್ನನ್ನು ಹಾಸ್ಯ ಮಾಡುತ್ತಿಲ್ಲವಷ್ಟೇ? ಹಾಸ್ಯವೇ? ಇಲ್ಲವಲ್ಲ. ಮತ್ತಿನ್ನೇನು? ನಾನೇನು ನವತರುಣಿಯೇ?
ಈ ವಯಸ್ಸಿನಲ್ಲಿ ನಾನು ಸಂತೋಷವಾಗಿದ್ದೀನಿ ಎಂದರೆ ನಂಬಬಹುದು. ಸೌಂದರ್ಯ ತುಂಬಿ ತುಳುಕುತ್ತಿದೆ ಎಂದರೆ ನಂಬಲು ಸಾಧ್ಯವೇ? ಅಕ್ಕ, ಸೌಂದರ್ಯಕ್ಕೆ ವಯಸ್ಸಿನ ಲೆಕ್ಕವಿಲ್ಲ. ನಿನ್ನ ಮುಖದಲ್ಲಿರುವ ಸೌಮ್ಯ ಸೌಂದರ್ಯ ಯಾವ ತರುಣಿಯಲ್ಲೂ ನಾನು ಕಾಣಲಾರೆ. ನಿನ್ನ ಸೌಂದರ್ಯವೇನೂ ಕಡಿಮೆಯೇ? ನಿಜ ಹೇಳಬೇಕೆಂದರೆ ನೀನು ನನಗಿಂತ ಸೌಂದರ್ಯವತಿಯೇ. ಆದರೆ ಅಕ್ಕ, ಮನಸ್ಸಿನಲ್ಲಿ ಸಂತೋಷ ತುಂಬಿರುವಾಗ ಮುಖದಲ್ಲಿ ಸೌಂದರ್ಯ ಕಂಡೇ ಕಾಣುವುದು. ಈ ಮಾತನ್ನು ನಾನು ಖಂಡಿತವಾಗಿಯೂ ಒಪ್ಪುತ್ತೇನೆ. ಮನಸ್ಸಿನ ಸೌಂದರ್ಯವೇ ಸೌಂದರ್ಯ ಎನ್ನುವುದಾದರೆ ನಾವಿಬ್ಬರೂ ಸೌಂದರ್ಯವತಿಯರೇ. ನಾವಿಬ್ಬರಷ್ಟೇ ಅಲ್ಲ ಸಹೋದರಿ. ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯ ತಿಳಿದ ಮೇಲೆ ಇಡೀ ಅಯೋಧ್ಯೆಯ ಸಕಲ ಪ್ರಜೆಗಳ ಮುಖಗಳಲ್ಲೂ ಸೌಂದರ್ಯ ಸಂಭ್ರಮಿಸುತ್ತಿದೆ. ನಿನ್ನ ಮಾತು ನಿಜ ಸುಮಿತ್ರೆ. ಮನಸ್ಸಿನಲ್ಲಿ ಸೌಂದರ್ಯವಿಲ್ಲವೆಂದರೆ ಏನು ಸಾಧನೆ ಮಾಡಿದರೇನು? ಯಾವ ಪ್ರಯೋಜನವೂ ಇಲ್ಲ. ಆದರೆ ಅಕ್ಕ, ನನ್ನ ಗಮನಕ್ಕೆ ಬರೆದಿರುವುದೆಂದರೆ ಕೈಕೇಯಿಯ ವಿಚಾರ. ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯ ತಿಳಿದು ಅವಳಿಗೆ ಸಂತೋಷವಾಗಿದೆಯೋ ಅಥವಾ ಸಂಕಟವಾಗಿದೆಯೋ ಎಂದು ತಿಳಿಯುವ ಕುತೂಹಲವಂತೂ ಇದೆ. ಅದನ್ನು ತಿಳಿದುಕೊಳ್ಳಬೇಕೆಂದರೆ ಅವಳೇನು ನಮ್ಮ ಬಳಿಗೆ ಬರುವುದಿಲ್ಲವಲ್ಲ, ನಾವೇ ಅವಳ ಬಳಿಗೆ ಹೋಗಬೇಕಾಗುತ್ತದೆ. ಹೋದರೂ ಸೇರಿಸಬೇಕಲ್ಲ. ಅದು ಸರಿ. ಆದರೂ ನಮ್ಮೆಲ್ಲರೊಡನೆ ಅವಳು ಸಂತೋಷದಿಂದ ಭಾಗವಹಿಸಬೇಕು ಎಂಬುದೇ ನನ್ನ ಆಸೆ. ಅದು ಸಾಧ್ಯವೇ ಅಕ್ಕ? ಅವಳು ನಮ್ಮೊಡನೆ ಎಷ್ಟು ಕಠಿಣವಾಗಿ ನಡೆದುಕೊಂಡಳು ಎನ್ನುವುದು ನಿನಗೂ ಗೊತ್ತಿದೆ. ಗೊತ್ತಿದೆ ಸುಮಿತ್ರೆ, ಗೊತ್ತಿದೆ. ನಮ್ಮ ಸಂತೋಷವನ್ನು ಕಂಡು ಅವಳು ಸಂಕಟ ಪಡುತ್ತಾಳೆ ಎಂಬುದು ನನಗೆ ಗೊತ್ತಿದೆ. ಆದರೂ ನಮ್ಮೊಡನೆ ಅವಳು ಸಂತೋಷದಿಂದ ಭಾಗವಹಿಸಬೇಕು ಎಂಬುದೇ ನನ್ನ ಅಭಿಲಾಷೆ. ಅಂದರೆ ನಾವೇ ಅವಳ ಬಳಿಗೆ ಹೋಗಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅವಳ ಮನವೊಲಿಸಬೇಕೆಂದು ನಿನ್ನ ಅಭಿಪ್ರಾಯವೇ? ನಾನೇ ಅವಳನ್ನು ಆಹ್ವಾನಿಸಬೇಕು. ಬೇಡ ಅಕ್ಕ, ನೀನು ಹೋಗೋದು ಬೇಡ. ಏಕೆ? ನಾನು ಅಲ್ಲಿಗೆ ಹೋದರೆ ಅವಳು ನನ್ನನ್ನು ಅಪಮಾನ ಮಾಡುತ್ತಾಳೆ ಎಂದು ನಿನಗೆ ಭಯವೇ? ಹೌದು, ಪಟ್ಟದ ರಾಣಿಯಾಗಿ ನೀನು ಅಪಮಾನಗೊಳ್ಳುವುದು ನನಗಿಷ್ಟವಿಲ್ಲ. ನಾನೇ ಹೋಗಿ ಅವಳೊಡನೆ ಮಾತನಾಡಿ ಅವಳನ್ನು ಕರೆದುಕೊಂಡು ಬರುತ್ತೇನೆ. ನೀನು ಹೋಗಿ ಕರೆದರೆ ಅವಳು ಬರುತ್ತಾಳೆಯೇ? ಬರಬೇಕು ಎಂಬ ಸದ್ಭಾವನೆಯಿಂದ ನಾನು ಕರೆಯುತ್ತೇನೆ. ದುರ್ಭಾವನೆಯಿಂದ ಬಾರದಿದ್ದರೆ ನಾನೇನು ಮಾಡಲಾಗುವುದಿಲ್ಲ. ಪ್ರಭು, ಎಚ್ಚರಗೊಳ್ಳಿ ಪ್ರಭು. ಇನ್ನೇನು ರಾಮಚಂದ್ರ ಆಗಮಿಸುತ್ತಾನೆ. ಇಂತಹ ಸುಂದರವಾದ ಸುಪ್ರಭಾತದ ಸಮಯದಲ್ಲಿ ನೀವು ಈ ರೀತಿ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದವರ ಹಾಗೆ ಕುಳಿತಿದ್ದರೆ ಪಾಪ ರಾಮಚಂದ್ರ ಏನೆಂದುಕೊಳ್ಳುವುದಿಲ್ಲ? ಹೇಳಿ, ಎದ್ದು ಉತ್ಸಾಹದಿಂದ ನಿಮ್ಮ ಪುತ್ರನನ್ನು ಬರಮಾಡಿಕೊಳ್ಳಿ. ಈ ನಿನ್ನ ನಟನೆಯ ಕಟ್ಟುಮಾತುಗಳನ್ನು ಇಲ್ಲಿಗೆ ನಿಲ್ಲಿಸು. ಈಗಾಗಲೇ ವರವೆಂಬ ಕಠಾರಿಯಿಂದ ಹೃದಯದಲ್ಲಿ ಗುಣವಾಗದಂತ ಗಾಯವನ್ನು ಮಾಡಿರುವೆ. ಮತ್ತೆ ಮತ್ತೆ ವ್ಯಂಗ್ಯದ ಮಾತುಗಳನ್ನಾಡಿ ಆ ಗಾಯದ ಮೇಲೆ ಬರೆಯನ್ನು ಎಳೆಯಬೇಡ. ಇದರಲ್ಲಿ ವ್ಯಂಗ್ಯವೇನಿದೆ? ನಿಮ್ಮ ಈ ಸ್ಥಿತಿಯನ್ನು ಕಂಡು ನಿಮ್ಮ ಪುತ್ರ ಮರುಗದಿರಲಿ ಎಂದು ಹೇಳಿದೆ ಅಷ್ಟೇ. ರಾಮನನ್ನು ಕಂಡರೆ ಏನು ಅಕ್ಕಳೇ ಎಷ್ಟೊಂದು ಪ್ರೀತಿ. ತಲೆಯನ್ನು ಕಡಿದು ಆ ಕಡಿದ ತಲೆಗೆ ಹಾಲನ್ನು ಕುಡಿಸುವ ಈ ಕಪಟ ನಾಟಕವನ್ನು ಇಲ್ಲಿಗೆ ಸಾಕು ಮಾಡು. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಅದು ಕಪಟ ನಾಟಕವೇ? ಅಮಾಯಕತೆ ಸೋಗು ಹಾಕಬೇಡ ದೇವಿ. ನಿನ್ನ ಸ್ವಾರ್ಥಕ್ಕೆ, ನಿನ್ನ ದುರಾಸೆಗೆ, ನಿನ್ನ ಒಳಪ್ರತಿಷ್ಠೆಗೆ ಪಟ್ಟಾಭಿಷೇಕವಾಗಬೇಕಾದ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ಎಂದು ನನ್ನಿಂದ ಹೇಳಿಸಲು ಆತುರ ಪಡುತ್ತಿರುವ ನೀನು ಮಹಾಪತಿವ್ರತೆ. ಹೌದು, ನನ್ನ ದೃಷ್ಟಿಯಲ್ಲಿ ನಾನು ಪತಿವ್ರತೆಯೇ. ತಾಯಿಯಾಗಿ ಮಗನ ಯೋಗಕ್ಷೇಮವನ್ನು ನೋಡುವುದು ಅಪರಾಧವಾಗುವುದಿಲ್ಲ. ಹೌದು,
ನೀನು ಮಾಡುವ ಯಾವ ಕಾರ್ಯವೂ ಅಪರಾಧವಲ್ಲ. ಪ್ರೀತಿಯ ಪುತ್ರನನ್ನು ಕಾಡಿಗೆ ಕಳಿಸಲು ಸಂತೋಷವಾಗಿ ಸ್ವಾಗತಿಸಿ ಎಂದು ಹೇಳುತ್ತಿರುವೆಯಲ್ಲ, ಈ ನಿನ್ನ ಕ್ರೂರ, ವ್ಯಂಗ್ಯ, ಕಠೋರವಾದ ಮಾತುಗಳು ನಿನ್ನಿಂದ ಮಾತ್ರ ಬರಲು ಸಾಧ್ಯ. ಜಗತ್ತಿನ ಯಾವುದೇ ಪಿತೃವಾಗಲಿ ತನ್ನ ಮಗನನ್ನು ಇಂದು ರಾಜನಾಗೂ ನಾಡಿಗೆ ಕಾಡಿಗೆ ಹೋಗು ಎಂದು ಹೇಳಲು ಸಾಧ್ಯವೇ ಇಲ್ಲ. ಯಾವ ಹೆಣ್ಣು ಈ ಕೈಕೇಯಿಯಂತೆ ದಿಟ್ಟತನದಿಂದ ಯುದ್ಧ ಭೂಮಿಯಲ್ಲಿ ತನ್ನ ಪತಿಯ ಪ್ರಾಣವನ್ನು ರಕ್ಷಣೆ ಮಾಡಿಲ್ಲ, ಅದಕ್ಕಾಗಿ ವರಗಳನ್ನು ಪಡೆದಿಲ್ಲ ಎಂಬುದು ಅಷ್ಟೇ ಸತ್ಯ. ಆ ವಿಷಯಕ್ಕೆ ನನಗೆ ಹೆಮ್ಮೆ ಇದೆ. ಆ ವಿಷಯಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಆದರೆ ದೇವಿ, ಆ ವರಗಳನ್ನು ದುರುಪಯೋಗಪಡಿಸಿಕೊಳ್ಳಬೇಡ ದೇವಿ. ಈಗಲೂ ಕಾಲ ಮಿಂಚಿಲ್ಲ. ರಾಮಚಂದ್ರನಿನ್ನೂ ಆಗಮಿಸಿಲ್ಲ. ನಾನು ಒಂದೇ ಒಂದು ಬಾರಿ ರಾಮಚಂದ್ರ ನೀನು ವನವಾಸಕ್ಕೆ ಹೋಗು ಎಂದು ಹೇಳಿದರೆ ಏಕೆ, ಏನು ಎಂಬ ಪ್ರಶ್ನೆಯನ್ನೇ ಮಾಡದೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೆ. ಆ ನಂಬಿಕೆ ನನಗಿದೆ. ಆದರೆ ಬೇಡದೆ ಹಾಗಾಗುವುದು ಬೇಡ. ಈಗಲೂ ಮತ್ತೊಂದು ಬಾರಿ ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ನಿನ್ನ ಈ ಹಠವನ್ನು ಬಿಟ್ಟುಬಿಡು. ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ಏನೇ ಕೇಳಿದರೂ ನಡೆಸಿಕೊಡುತ್ತೇನೆ. ದಯವಿಟ್ಟು ಮನಸ್ಸು ಮಾಡು. ಬೆಳಗಾದ ಮೇಲೂ ಮತ್ತದೇ ಮಾತುಗಳನ್ನಾಡುತ್ತಿರುವಿರಲ್ಲ. ವಿಚಿತ್ರವಾಗಿದೆ ಪ್ರಭು. ಈಗಲೂ ನನ್ನ ನಿರ್ಧಾರ ಅಚಲವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ. ಏನು ಹೇಳಲಿ ಪ್ರಭು? ನೀವು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿಸಿ, ಹಾಗೆಯೇ ನಿಮ್ಮ ಕಣ್ಣಾರ ನನ್ನ ಸಾವನ್ನು ನೋಡಿ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ಆ ಮಾತಿಗೆ ತಪ್ಪಿದ ನಿಮ್ಮ ಮುಂದೆ ನನ್ನ ಅಂತ್ಯವಾಗಲಿ. ಭಾಷಾಣ ಹೃದಯ, ಕರುಣೆ ಎಂಬುದು ಲವಲೇಶವೂ ಇಲ್ಲವೇ ನಿನ್ನಲ್ಲಿ? ನಿನ್ನಂತಹ ಹೆಣ್ಣನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮನಿಗೆ ಧಿಕ್ಕಾರ. ಪ್ರಭು, ಮೊದಲು ನನ್ನ ವರಗಳು ಈಡೇರಲಿ, ನಂತರ ಬ್ರಹ್ಮನನ್ನು ಧಿಕ್ಕರಿಸಿ. ಈಗ ಮತ್ತೇನು ಮಾತನಾಡಬೇಡಿ. ಇಲ್ಲ, ಮತ್ತೇನನ್ನೂ ಹೇಳಲಾರೆ, ಏನನ್ನೂ ಮಾತನಾಡಲಾರೆ. ಇನ್ನೇನೇ ಹೇಳಿದ್ರು ಎಲ್ಲವೂ ವ್ಯರ್ಥ ವ್ಯರ್ಥ. ನೀನು ವಿಷಕನ್ನಿ. ನಿನ್ನ ವಿಷ ನನಗೆ ಮಾತ್ರ ಕೇಡುಂಟು ಮಾಡುವುದಿಲ್ಲ, ನನ್ನ ರಾಮಚಂದ್ರನಿಗೂ ಕೇಡುಂಟು ಮಾಡುತ್ತದೆ. ರಾಮಚಂದ್ರ, ಎಂತಹ ತಂದೆಯನ್ನು ಪಡೆದಿಯಪ್ಪ. ಈ ಕೆಟ್ಟ ಬಾಯಿಂದ ನಿನ್ನನ್ನು ವನವಾಸಕ್ಕೆ ಹೋಗು ಎಂದು ನಾನು ಹೇಗೆ ಹೇಳಲಿ? ಪ್ರಭು, ನಿಮಗೆ ಕಷ್ಟವಾದರೆ ನಾನೇ ಹೇಳುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.